ನಿಮ್ಮ ಈ ನಿಷ್ಠೆ, ನಿಮ್ಮ ಈ ಪ್ರೀತಿ, ವಿಶ್ವಾಸ, ಅಭಿಮಾನ ಇದಕ್ಕೆ ಯಾವ ಕಾಲಕ್ಕೂ ಕೂಡ ಬೆಲೆ ಕಟ್ಟಲಿಕ್ಕಾಗೋದಿಲ್ಲ. ಅದಕ್ಕೆ ದೇವೇಗೌಡರ ಕುಟುಂಬ ಯಾವತ್ತಿಗೂ ಕೂಡ ನಿಮ್ಗೆ ಚಿರುಣೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ಬಹಳ ಘಂಟಾಘೋಷವಾಗಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬನ್ನೂರಿನಲ್ಲಿ ಇತ್ತೀಚೆಗಷ್ಟೇ ಕನ್ನಡ ಚಿತ್ರರಂಗದ ಅತ್ಯಂತ ಹೆಸರಾಂತ ನಟರು, ಬಹುಶಃ ಅಂಬರೀಷ್ ಅಣ್ಣನ ನನ್ನ ಒಂದು ಸಂಬಂಧ ಆ ಕುರುಕ್ಷೇತ್ರದ ಚಿತ್ರದಲ್ಲಿ ನಾನು ನಟನೆ ಮಾಡಿದಂತ ಆ ದಿನಗಳನ್ನ ನಾನು ಜ್ಞಾಪಿಸ್ಕೊಂಡು ಈಗ ತಾನೆ ಎಲ್ರಿಗೂ ಹೇಳ್ತಾ ಇದ್ದೆ. ಅವರು ಭೀಷ್ಮ ಪಾತ್ರವನ್ನ ನಿರ್ವಹಿಸಿದ್ರು, ನಾನು ಅಭಿಮನ್ಯು ಪಾತ್ರವನ್ನ ನಿರ್ವಹಿಸಿದೆ. ಆದ್ರೆ ನಿಜ ಜೀವನದಲ್ಲಿ ನಾ ಅಭಿಮನ್ಯು ಪಾತ್ರವನ್ನ ಬದಲಾವಣೆ ಮಾಡಿದ್ದೀನಿ. ಅದು ಬದಲಾವಣೆ ತಾವು ತಗೋಬರ್ತೀರಿ ಅಂತಕ್ಕಂಥದ್ದು ನಿಮ್ಮ ಮೂಲಕ ಆ ಬದಲಾವಣೆ ಬಹುಶಃ ಅರ್ಜುನನ ಪಾತ್ರವನ್ನ ಮುಂದೆ ನನಗೆ ಈ ರಾಜ್ಯದ ಜನತೆ ನಿಮ್ಮಂತ ತಂದೆ ತಾಯಂದ್ರುಗಳು ಆಶೀರ್ವಾದದಿಂದ ಕೊಡ್ತೀರಾ ಅಂತಕ್ಕಂಥದ್ದನ್ನ ಭಾವಿಸಿದ್ದೇನೆ. ಅಂತ ಅಂಬರೀಷ್ ಅಣ್ಣ ಅವರ ಪುತ್ಥಳಿಗೆ ಇವತ್ತು ಗೌರವವನ್ನು ಅರ್ಪಿಸ್ತಕ್ಕಂಥ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡಿದ್ದೀವಿ. ಅವರ ಆತ್ಮಕ್ಕೆ ಭಗವಂತ ಶಾಂತಿಯನ್ನ ಕೊಡ್ಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಅವರ ಅಭಿಮಾನಿಯಾಗಿ ನಾನು ಕೂಡ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಈಗ ತಾನೇ ಗಾಡಿನಲ್ಲಿ ಬರ್ತಾ ದೇವೇಗೌಡರ ಸರ್ಕಲ್ ಇಂದ ಏನು ಪ್ರಾರಂಭ ಮಾಡಿದ್ವು, ಅಲ್ಲಿಂದ ವರುಣ ಕ್ಷೇತ್ರವನ್ನು ದಾಟಿ ರಂಗಸಮುದ್ರ, ಮೆಲ್ಲಳ್ಳಿ ಅನೇಕ ಗ್ರಾಮಗಳಿಗೆ ಬಂದಂತದ್ದು ಬಹುಶಃ ಕುಮಾರಣ್ಣನ ಮಗ ಬತ್ತಾವನೆ, ದೇವೇಗೌಡರ ಮೊಮ್ಮಗ ಬತ್ತಾವನೆ, ನಮ್ಮ ಹುಡುಗ ಬತ್ತಾವನೆ ಅಂತ ಪ್ರೀತಿಯಿಂದ ಹಳ್ಳಹಳ್ಳಿನಲ್ಲೂ ನಿಂತ್ಕೊಂಡು ನೀವೆಲ್ಲರೂ ಯಾತಕ್ಕೋಸ್ಕರ ಅಷ್ಟು ದುಡ್ಡು ಖರ್ಚು ಮಾಡ್ತೀರಿ ನನಗೆ ಅರ್ಥ ಆಗೋದಿಲ್ಲ. ನಿಮ್ ಪ್ರೀತಿ ಇಲ್ಲಿರ್ಲಣ್ಣ, ದಯವಿಟ್ಟು ನನಗೆ ಗೊತ್ತಿದೆ ನೀವೆಲ್ಲ ರೈತರು, ಕಷ್ಟಪಟ್ಟು ಹೋರಾಟದ ಜೀವನ ಬದುಕು ಕಟ್ಕೊಂಡಿದ್ದೀರಿ, ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತೀರಿ. ನೀವು ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತಕ್ಕಂಥ ದುಡ್ಡಲ್ಲಿ ನಮಗೆ ಹೂಗುಚ್ಚ ತಗೋಬತ್ತೀರಿ, ಹಾರ ತಗೋಬತ್ತೀರಿ, ಶಾಲ್ ತಗೋಬತ್ತೀರಿ, ಮೈಸೂರು ಪೇಟೆ ತಗೋಬತ್ತೀರ. ನಾನು ಮೈಸೂರು ಪೇಟೆ ಹಾಕಲ್ಲ, ನಾನು ಮಹಾರಾಜ ಅಲ್ಲ, ನಿಮ್ ಜೊತೆಲಿರೋದಕ್ಕೆ ಬಂದಿದ್ದೀನಿ. ನಾನು ನಿಮ್ ಸೇವಕ, ಹಂಗಾಗಿ ನಾ ಪೇಟೆ ಹಾಕೋದಿಲ್ಲ. ಆದ್ರೆ ಈ ನಿಮ್ಮ ಪ್ರೀತಿ ವಿಶ್ವಾಸ ಈಗ ತಾನೇ ವೇದಿಕೆ ಮೇಲೆ ದಯಮಾಡಿ ನಾನು ಎಲ್ಲರ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ಟಿ ನರಸೀಪುರ ಕ್ಷೇತ್ರದ ನಿಕಟಪೂರ್ವ ಶಾಸಕರು 2018ರ ಚುನಾವಣೆಯ ಸಂದರ್ಭದಲ್ಲಿ ಮೈಸೂರು ಜಿಲ್ಲೆಯಿಂದ ಆ ಚಾಮುಂಡಮ್ಮನ ಒಂದು ಆಶೀರ್ವಾದವನ್ನ ಪಡೆದ ನಂತರ ಸನ್ಮಾನ್ಯ ಕುಮಾರಣ್ಣ ಅವರು ಅವರ ಪ್ರಚಾರವನ್ನ ಪ್ರಾರಂಭ ಮಾಡಿದ್ರು. ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಕಾವೇರಿ ಮತ್ತೆ ಕಪಿಲ ಎರಡು ತಾಯಿ ನದಿಗಳು ಇವತ್ತು ಒಂದು ತ್ರಿವೇಣಿ ಸಂಗಮದ ಮೂಲಕ ಇವತ್ತು ಸೇರ್ತಾ ಇರತಕ್ಕಂಥದ್ದು ಬಹುಶಃ ಕರ್ನಾಟಕ ರಾಜ್ಯದ ಒಂದು ದೊಡ್ಡ ಇತಿಹಾಸವುಳ್ಳ ಟಿ ನರಸೀಪುರ ಕ್ಷೇತ್ರದ ಶಾಸಕರಾಗಿ 28,000 ಬಹುಮತ ಅಂತರದಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಬೇಕು, ಜೊತೆಯಲ್ಲಿ ಅಶ್ವಿನ್ ಕುಮಾರ್ ಅಣ್ಣ ಅವ್ರನ್ನ ಶಾಸಕರಾಗಿ ಮಾಡಬೇಕು ಅಂತಕ್ಕಂಥದ್ದು ಒಬ್ಬ ದೊಡ್ಡ ಪ್ರಭಾವಿ ಮೇಲೆ ನೀವೆಲ್ಲರೂ ತಗೊಂಡಂತ ಅಂದಿನ ಕಾಲದ ಒಂದು ನಿರ್ಣಯ ಬಹುಶಃ ಒಂದು ದೊಡ್ಡ ಐತಿಹಾಸಿಕವಾದಂತ ನಿರ್ಣಯ ಅಂತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅಶ್ವಿನ್ ಕುಮಾರ್ ಅವ್ರ ಬಗ್ಗೆ ನಾನು ಹೇಳಲೇಬೇಕಾಗ್ತದೆ. ನಾನು ತುಂಬಾ ಬಹಳ ಪ್ರೀತಿಸ್ತಕ್ಕಂಥ ಒಂದು ವ್ಯಕ್ತಿ. ರಾಜಕೀಯವನ್ನ ಹೊರತುಪಡಿಸಿ ನಾನು ಮಾತನಾಡ್ತಕ್ಕಂಥದ್ದಾದ್ರೆ ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.